ನಮಸ್ಕಾರ ಸ್ನೇಹಿತರೆ. ಮೈಸೂರು ಅಂದರೆ ಮೊದಲಿಗೆ ನಾವು ನೆನಪಾಗೋದೇ ದಸರಾ, ಮೈಸೂರು ಪಾಕು, ಹನುಮಂತ ಪಲಾವ್, ಹೀಗೆ ಇನ್ನೂ ಸಾಕಷ್ಟು ವಿಷಯ ನಮಗೆ ನೆನಪಾಗುತ್ತೆ. ಆದರೆ ಈ ವಿಷಯದ ಹಿಂದೆ ಅಡಗಿರುವ ಅದ್ಭುತವಾದ ಇತಿಹಾಸವನ್ನು ನೀವು ತಿಳಿದ್ರೆ ಮೈಸೂರು ನಗರವನ್ನು ನೀವು ನೋಡುವ ದೃಷ್ಟಿಕೋನವೇ ಬದಲಾಗುತ್ತೆ. ಮೈಸೂರು ಅಂದರೆ ಮೊದಲಿಗೆ ನಮ್ಮ ಕಣ್ಮುಂದೆ ಬರೋದೇ ಮೈಸೂರು ಪ್ಯಾಲೇಸ್, ಏಕೆಂದರೆ ಆ ಅರಮನೆ ಅಷ್ಟು ಅದ್ಭುತವಾಗಿರುತ್ತದೆ. ಇಂದಿನ ಈ ವಿಡಿಯೋದಲ್ಲಿ ಯಾರಿಗೂ ತಿಳಿಯದ ಮೈಸೂರಿಗೆ ಸಂಬಂಧಿಸಿದ ಸಂಪೂರ್ಣ ವಿಷಯಗಳನ್ನು ಹೇಳಲು ಹೊರಟಿದ್ದೇನೆ. ಇಷ್ಟಕ್ಕೂ ಮೈಸೂರು ಪ್ಯಾಲೇಸ್ಗೆ ಇರುವ ಇತಿಹಾಸವೇನು, ಭಾರತ ದೇಶದಲ್ಲಿ ಮೈಸೂರಲ್ಲೇ ಯಾಕೆ ಅತ್ಯಂತ ಭವ್ಯವಾಗಿ ದಸರಾ ಹಬ್ಬವನ್ನು ಆಚರಿಸುತ್ತಾರೆ, ಮೈಸೂರಿನ ವಿಶೇಷತೆಗಳು ಮತ್ತು ಆಕರ್ಷಣೆಗಳು ಯಾವುವು, ಇವೆಲ್ಲವನ್ನು ಒಂದೊಂದಾಗಿ ನೋಡೋಣ ಬನ್ನಿ. ಆದರೆ ಅದಕ್ಕೂ ಮುಂಚೆ ವಿಡಿಯೋಗೆ ಲೈಕ್ ಮಾಡಿ ಹಾಗೂ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಹೊಸಬರು ವಿಡಿಯೋನ ನೋಡ್ತಾ ಇದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನ್ ಆನ್ ಮಾಡಿ ಹಾಗೂ ಯಾರೆಲ್ಲ ಮೈಸೂರು ಪ್ಯಾಲೇಸ್ಗೆ ಹೋಗಿದ್ದೀರಾ ಎಂದು ಕಮೆಂಟ್ ಮಾಡಿ. ಇನ್ನು ಮತ್ತಿನ್ಯಾಕೆ ತಡ, ವಿಡಿಯೋ ಶುರು ಮಾಡೋಣ ಬನ್ನಿ. ಮೊದಲಿಗೆ ಮೈಸೂರು ಎಂಬ ಹೆಸರು ಹೇಗೆ ಬಂತು ಎಂಬುದನ್ನು ನೋಡೋಣ. ಮೈಸೂರಿಗೆ ಮೈಸೂರು ಎಂಬ ಹೆಸರು ಬಂದಿದ್ದು ಒಬ್ಬ ರಾಕ್ಷಸನ ಕಾರಣದಿಂದ. ಇಷ್ಟಕ್ಕೂ ಆ ರಾಕ್ಷಸ ಯಾರು ಅಂತೀರಾ? ಅವನೇ ಮಹಿಷಾಸುರ. ಹಿಂದೂ ಪುರಾಣಗಳ ಪ್ರಕಾರ ಒಮ್ಮೆ ಈ ಪ್ರದೇಶವನ್ನು ಮಹಿಷಾಸುರನು ಆಳುತ್ತಿದ್ದ. ಅವನು ಜನರಿಗೆ ತೊಂದರೆ ನೀಡುತ್ತಿದ್ದರಿಂದ ಅಲ್ಲಿಯ ಬೆಟ್ಟದ ಮೇಲೆ ನೆಲೆಸಿದ್ದ ಚಾಮುಂಡಿ ತಾಯಿಯು ಅವನನ್ನು ಸಂಭರಿಸಿದಳು. ಹೀಗಾಗಿ ಈ ಮಹಿಷಾಸುರ ಎಂಬ ಹೆಸರಿನಿಂದಲೇ ಮೈಸೂರು ಎಂಬ ಹೆಸರು ಮೈಸೂರಿಗೆ ಮೊದಲಿಗೆ ಬಂದಿತು. ನಂತರ ಮೈಸೂರು ಇಂದ ಕಾಲಕ್ರಮೇಣ ಮೈಸೂರು ಅಂತ ಮಾರ್ಪಟ್ಟಿತು. ಇನ್ನು ಇದೀಗ ಮೈಸೂರು ನಗರಕ್ಕೆ ಸೌಂದರ್ಯ ಕಿರೀಟವಾಗಿರುವ ಮೈಸೂರು ಪ್ಯಾಲೇಸ್ ಬಗ್ಗೆ ತಿಳಿಯೋಣ ಬನ್ನಿ. ಮೈಸೂರು ಪ್ಯಾಲೇಸನ್ನು ಒಡೆಯರ್ ವಂಶಸ್ಥರು 14ನೇ ಶತಮಾನದಲ್ಲಿ ನಿರ್ಮಿಸಿದ್ದರು. ಮೊದಲಿಗೆ ಈ ಅರಮನೆಯನ್ನು ಸಂಪೂರ್ಣವಾಗಿ ಮರದಿಂದ ನಿರ್ಮಿಸಿದ್ದರು. ಆದರೆ 1638ರಲ್ಲಿ ಅರಮನೆ ಮೇಲೆ ಮಿಂಚು ಬೀಳುತ್ತದೆ. ಅರಮನೆಯು ಮರದಿಂದ ಮಾಡಿದ್ದ ಕಾರಣ ಅರಮನೆ ಸಂಪೂರ್ಣವಾಗಿ ನಾಶವಾಗುತ್ತದೆ. ನಂತರ ಒಡೆಯರ್ ಅವರು ಅರಮನೆಯನ್ನು ಮತ್ತೆ ನಿರ್ಮಿಸುತ್ತಾರೆ. ಆದರೆ 1739ರಲ್ಲಿ ಟಿಪ್ಪು ಸುಲ್ತಾನ್ ಈ ಅರಮನೆಗೆ ಹಾನಿ ಮಾಡುತ್ತಾನೆ. ಆಗಲೂ ಸಹ ಒಡೆಯರ್ ಅವರು ಅರಮನೆಯನ್ನು ಮರು ನಿರ್ಮಾಣ ಮಾಡಿಸುತ್ತಾರೆ. ನಂತರ 1897ರಲ್ಲಿ ಸಂಭವಿಸಿದ ಭೀಕರ ಅಗ್ನಿ ಅವಘಡದಿಂದ ಸಂಪೂರ್ಣವಾಗಿ ಧ್ವಂಸವಾಗುತ್ತದೆ. ಇದೆಲ್ಲವನ್ನು ನೋಡಿ ನಂತರ 1897ರಲ್ಲಿ 4ನೇ ಕೃಷ್ಣರಾಜ ಒಡೆಯರ್ ಅವರು ಮೈಸೂರು ಅರಮನೆಯನ್ನು ಹೊಸದಾಗಿ ಕಟ್ಟುವ ಎಂದು ನಿರ್ಧಾರವನ್ನು ತೆಗೆದುಕೊಳ್ಳುತ್ತಾರೆ. ಮರದಿಂದ ಮಾಡುವ ಅರಮನೆ ಬೇಡ ಎಂದು ಒಡೆಯರ್ ನಿರ್ಧರಿಸುತ್ತಾರೆ. ನಂತರ ಹೊಸ ಅರಮನೆ ನಿರ್ಮಾಣಕ್ಕೆ ಹೆನ್ರಿ ಇರ್ವಿನ್ ಎಂಬ ಪ್ರಸಿದ್ಧ ವಾಸ್ತುಶಿಲ್ಪಿಯನ್ನು ಕರೆಸುತ್ತಾರೆ. ಅದರ ಜೊತೆಗೆ ಫಾದರ್ ಆಫ್ ಇಂಜಿನಿಯರಿಂಗ್ ಎಂದು ಕರೆಯಲ್ಪಡುವ ನಮ್ಮ ಸರ್ ಎಂ ವಿಶ್ವೇಶ್ವರಯ್ಯ ಅವರನ್ನು ಸಹ ಒಡೆಯರ್ ಅವರು ಅರಮನೆಯ ನಿರ್ಮಾಣಕ್ಕೆ ಕರೆಸುತ್ತಾರೆ. ಇವರಿಬ್ಬರೂ ಸಹ ಈ ಅರಮನೆಯ ಮುಖ್ಯ ಇಂಜಿನಿಯರ್ ಆಗಿ ಕಾರ್ಯನಿರ್ವಹಿಸುತ್ತಾರೆ. ಹೀಗೆ ಈ ಎಲ್ಲರ ಶ್ರಮದಿಂದ ಇಂದಿನ ನಾವು ನೋಡುವ ಮೈಸೂರು ಪ್ಯಾಲೇಸ್ ಜೀವಂತವಾಗಿ ರೂಪುಗೊಂಡಿತು. ಮೈಸೂರು ಪ್ಯಾಲೇಸ್ನ ನಾವೆಲ್ಲರೂ ಮೈಸೂರು ಪ್ಯಾಲೇಸ್ ಅಂತೀವಿ. ಆದರೆ ಮೊದಲಿಗೆ ಈ ಪ್ಯಾಲೇಸ್ನ ಮೂಲ ಹೆಸರು ಬಂದು ಅಂಬಾವಿಲಾಸ್ ಪ್ಯಾಲೇಸ್ ಅಂತ. ಆದರೆ ಪ್ರವಾಸಿಗರು ಇದನ್ನು ಮೈಸೂರು ಪ್ಯಾಲೇಸ್ ಅಂತ ಕರೆಯಲು ಆರಂಭಿಸುತ್ತಾರೆ. ಹೀಗಾಗಿ ಈ ಕಾರಣದಿಂದ ಇದು ಮೈಸೂರು ಪ್ಯಾಲೇಸ್ ಎಂದು ಪ್ರಸಿದ್ಧಿಯಾಗುತ್ತದೆ. ಇನ್ನು ತಾಜ್ ಮಹಲ್ ನಂತರ ಭಾರತದಲ್ಲಿ ಅತಿ ಹೆಚ್ಚು ಜನ ಭೇಟಿ ನೀಡುವ ಪ್ರವಾಸಿ ತಾಣ ಅಂದರೆ ಅದು ಮೈಸೂರು ಪ್ಯಾಲೇಸ್. ನಿಜಕ್ಕೆ ಹೇಳಬೇಕಂದ್ರೆ ತಾಜ್ ಮಹಲ್ ನಂತರ 2ನೇ ಪ್ರಸಿದ್ಧ ಪ್ರವಾಸಿ ತಾಣ ಅಂದರೆ ಅದು ನಮ್ಮ ಮೈಸೂರು ಪ್ಯಾಲೇಸ್. ಇನ್ನು ಮೈಸೂರು ಪ್ಯಾಲೇಸ್ನ ಒಟ್ಟು ಜಾಗದ ಬಗ್ಗೆ ನೋಡೋದಾದರೆ ಮೈಸೂರು ಪ್ಯಾಲೇಸ್ ಒಟ್ಟು 72 ಎಕರೆಗಳ ವಿಸ್ತಾರದಲ್ಲಿದೆ. ರಾಜಭವನ ಮಾತ್ರವೇ ಸುಮಾರು 4 ಎಕರೆಗಳಲ್ಲಿ ಇದೆ. ಮೈಸೂರು ಪ್ಯಾಲೇಸನ್ನು 1897ರಲ್ಲಿ ನಿರ್ಮಾಣವನ್ನು ಆರಂಭಿಸಿ 1912ರಲ್ಲಿ ಪೂರ್ಣಗೊಳಿಸಿದೆ. ಇನ್ನು ಮೈಸೂರು ಪ್ಯಾಲೇಸ್ ಮೇಲ್ಭಾಗದಲ್ಲಿ 2.7 kg ಬಂಗಾರದಿಂದ ನಿರ್ಮಿಸಲಾದ ಮೈಸೂರು ರಾಜ್ಯದ ಧ್ವಜವಿದೆ. ಇದಲ್ಲದೆ ಮೇಲ್ಛಾವಣಿಯ ಮೇಲೆ ಇರುವ ಕಳಸಗಳು ಸಹ ಬಂಗಾರದಿಂದಲೇ ನಿರ್ಮಿತವಾಗಿದೆ. ಇನ್ನು ಮೈಸೂರು ಪ್ಯಾಲೇಸ್ಗೆ ಹೋಗಲು 4 ಪ್ರಮುಖ ಪ್ರವೇಶ ದ್ವಾರಗಳಿವೆ. ಪೂರ್ವ ದ್ವಾರವು ಜಯಮಾರ್ತಾಂಡ, ಪಶ್ಚಿಮ ದ್ವಾರವು ವರಾಹ. ಈ ದ್ವಾರವನ್ನು ದಸರಾ ಸಮಯದಲ್ಲಿ ಮಾತ್ರ ತೆರೆಯಲಾಗುತ್ತದೆ. ದಕ್ಷಿಣ ದ್ವಾರವು ಬಲರಾಮ. ಸಾರ್ವಜನಿಕರಿಗೆ ಈ ದ್ವಾರವನ್ನು ತೆರೆಯಲ್ಪಟ್ಟಿದೆ. ಉತ್ತರ ದ್ವಾರವು ಜಯರಾಮ. ಇದು ಪ್ರವಾಸಿಗರಿಗೆ ತೆರೆಯಲಾಗಿದೆ. ಇನ್ನು ದಸರಾ ಸಮಯದಲ್ಲಿ ಮತ್ತು ಸರ್ಕಾರಿ ರಜಾ ದಿನಗಳಲ್ಲಿ ರಾತ್ರಿ ವೇಳೆ ಸಾವಿರಾರು ಬಲ್ಬ್ಗಳಿಂದ ಲೈಟ್ ಆ್ಯಂಡ್ ಶೋ ಅನ್ನು ಸಹ ಆಯೋಜಿಸಲಾಗುತ್ತದೆ. ಸಂಗೀತ ಮತ್ತು ಮೈಸೂರು ಪ್ಯಾಲೇಸ್ನ ಇತಿಹಾಸವನ್ನು ನಾಟಕ ರೂಪದಲ್ಲಿ ಪ್ರದರ್ಶಿಸಲಾಗುತ್ತದೆ. ಇಷ್ಟೊತ್ತು ಅರಮನೆ ಹೊರಗಡೆಯ ಬಗ್ಗೆ ತಿಳ್ಕೊಂಡ್ವಿ. ಈಗ ಅರಮನೆ ಒಳಗಡೆ ಬಗ್ಗೆ ತಿಳಿಯೋಣ ಬನ್ನಿ.
ಪ್ಯಾಲೇಸ್ ಒಳಭಾಗದಲ್ಲಿ 2 ದರ್ಬಾರ್ ಹಾಲುಗಳು, ಅಲಂಕೃತ ಬಾಗಿಲುಗಳು ಮತ್ತು ರಾಜ ಕುಟುಂಬದ ನಿವಾಸಗಳಿವೆ. ಅರಮನೆಯ ಒಳಗಿನ ಕಲೆ ಮತ್ತು ಶಿಲ್ಪಕೌಶಲ್ಯ ನೋಡುಗರನ್ನು ಆಶ್ಚರ್ಯಪಡಿಸುತ್ತದೆ. ವಿಶಾಲವಾದ ದರ್ಬಾರ್ ಹಾಲ್, ನವಿಲಿನ ಥೀಮ್ನ ಕಲ್ಯಾಣ ಮಂಟಪ, ಮ್ಯೂಸಿಯಂ ಹಾಗೂ ಇನ್ನೂ ಸಾಕಷ್ಟು ವಿಶೇಷ ಆಕರ್ಷಣೆಗಳು ಅರಮನೆಯಲ್ಲಿ ಇವೆ. ಮ್ಯೂಸಿಯಂನಲ್ಲಿ ಬೆಳ್ಳಿಯಿಂದ ಮಾಡಿರುವ ಬಾಗಿಲುಗಳು, ಟಿಪ್ಪು ಸುಲ್ತಾನನ ಕತ್ತಿ, ಆಯುಧಗಳು ಹಾಗೂ ಫಿರಂಗಿಗಳು ಇವೆ. ಇನ್ನೂ ವಿಶೇಷವಾಗಿ 84 kg ಬಂಗಾರದಿಂದ ಅಲಂಕರಿಸಲಾದ ಬಂಗಾರದ ಸಿಂಹಾಸನ ಪ್ರಮುಖ ಆಕರ್ಷಣೆಯಾಗಿದೆ. ಇನ್ನು ಪ್ಯಾಲೇಸ್ನ ಕೇವಲ 25% ಭಾಗ ಮಾತ್ರ ಪ್ರವಾಸಿಗರಿಗೆ ನೋಡಲು ಲಭ್ಯವಿದೆ. ಉಳಿದ 75% ಭಾಗವನ್ನು ಇಂದಿಗೂ ಒಡೆಯರ್ ವಂಶಸ್ಥರು ತಾವು ಇರುವುದಕ್ಕೆ ಬಳಸುತ್ತಾರೆ. ಇನ್ನು ವಿಡಿಯೋ ಮೊದಲಲ್ಲೇ ಹೇಳಿದ ಹಾಗೆ ಮೈಸೂರು ಅಂದರೆ ಮೊದಲಿಗೆ ನಮ್ಗೆ ನೆನಪಾಗೋದೆ ದಸರಾ. ಹಾಗಾಗಿ ಇದೀಗ ಮೈಸೂರು ದಸರಾ ಬಗ್ಗೆ ತಿಳಿಯೋಣ ಬನ್ನಿ. ಕಳೆದ 500 ವರ್ಷಗಳಿಂದ ಮೈಸೂರಿನಲ್ಲಿ ದಸರಾ ಸಂಭ್ರಮ ಅತ್ಯಂತ ವೈಭವದಿಂದ ನಡೆಯುತ್ತಾ ಬಂದಿದೆ. ದೇಶದಲ್ಲಿನ ಬೇರೆ ಕಡೆಗಳ ದಸರಾ ಒಂದು ಮಟ್ಟದಲ್ಲಿದ್ದರೆ ಮೈಸೂರು ದಸರಾ ಮಾತ್ರ ಅವೆಲ್ಲದಕ್ಕಿಂತಲೂ ಒಂದು ಕೈ ಹೆಚ್ಚಿನ ಮಟ್ಟದಲ್ಲೇ ಇರುತ್ತದೆ. ಇನ್ನು ದಸರಾ ಯಾವಾಗ ಆರಂಭವಾಯಿತು ಎಂದು ನೋಡೋದಾದರೆ 1610ರಲ್ಲಿ ರಾಜ ಒಡೆಯರ್ ಅವರು ಶ್ರೀರಂಗಪಟ್ಟಣದಲ್ಲಿ ಮೊದಲ ಬಾರಿಗೆ ದಸರಾ ಸಂಭ್ರಮವನ್ನು ಪ್ರಾರಂಭಿಸುತ್ತಾರೆ. ಅಂದಿನಿಂದ ಇಂದಿನವರೆಗೂ ನಿರಂತರವಾಗಿ ದಸರಾ ಆಚರಣೆ ನಡೆಯುತ್ತಾ ಬಂದಿದೆ. ವಿಜಯದಶಮಿಯ ಮೊದಲ 9 ದಿನಗಳು ಶಕ್ತಿ ಮಾತೆಯ ಪೂಜೆ ನಡೆಯುತ್ತದೆ. ಈ ದಿನಗಳಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮಗಳು, ನೃತ್ಯ, ಸಂಗೀತ ಮತ್ತು ಪಾರಂಪರಿಕ ಕ್ರೀಡೆಗಳು ನಡೆಯುತ್ತವೆ. ಇನ್ನು ನಮಗೆಲ್ಲ ಗೊತ್ತಿರುವಂತೆ ವಿಜಯದಶಮಿಯ ದಿನ ನಡೆಯುವ ಜಂಬೂ ಸವಾರಿ ದಸರಾದ ಪ್ರಮುಖ ಆಕರ್ಷಣೆ ಆಗಿದೆ. ಅಲಂಕರಿಸಲಾದ ಆನೆಗಳ ಮೆರವಣಿಗೆಯಲ್ಲಿ ಚಾಮುಂಡೇಶ್ವರಿ ದೇವಿಯ ಮೂರ್ತಿಯನ್ನು ಬಂಗಾರದ ಅಂಬಾರಿಯಲ್ಲಿ ಹೊತ್ತು ಸಾಗಲಿರುವ ನಮ್ಮ ಆನೆ, ನೃತ್ಯ ತಂಡಗಳು, ಗಿರಿಜನ ಕಲಾವಿದರು, ಅಲಂಕರಿಸಿದ ಕುದುರೆಗಳು ಇವೆಲ್ಲ ಈ ಮೆರವಣಿಗೆಯಲ್ಲಿ ಭಾಗವಹಿಸುತ್ತವೆ. ಹಾಗೂ ಲಕ್ಷಾಂತರ ಜನರು ಈ ದೃಶ್ಯವನ್ನು ನೋಡಲು ರೋಡಿನ ಅಕ್ಕಪಕ್ಕದಲ್ಲಿ ಸೇರಿರುತ್ತಾರೆ. ಮೆರವಣಿಗೆ ಮುಗಿದ ನಂತರ ಬನ್ನಿ ಮಂಟಪದಲ್ಲಿ ಪೂಜೆಯನ್ನು ಸಲ್ಲಿಸಿ ದಸರಾ ಸಂಭ್ರಮಕ್ಕೆ ತೆರೆಯನ್ನು ಎಳೆಯುತ್ತಾರೆ. ಇನ್ನು ಮೈಸೂರು ಅನ್ನೋ ಹೆಸರೇ ಒಂದು ಇತಿಹಾಸವಾಗಿ ಬಿಟ್ಟಿದೆ. ಇಂದು ಮೈಸೂರು ಅಂದರೆ ಮೈಸೂರು ಪೇಂಟಿಂಗ್, ಮೈಸೂರು ಪಾಕ್, ಮೈಸೂರು ರೇಷ್ಮೆ, ಮೈಸೂರು ಸ್ಯಾಂಡಲ್ ಸೋಪ್, ಮೈಸೂರು ಪ್ಯಾಲೇಸ್ ಇವೆಲ್ಲದಕ್ಕೂ ಮೈಸೂರು ಪ್ರಸಿದ್ಧಿಯಾಗಿ ಬಿಟ್ಟಿದೆ. ಇದೇ ಸ್ನೇಹಿತರೆ ಮೈಸೂರು ನಗರದ ಹಿಂದೆ ಅಡಗಿರುವ ಅದ್ಭುತವಾದ ಇತಿಹಾಸ. ಈ ವಿಡಿಯೋ ಮೂಲಕ ನೀವು ಕೆಲವು ಹೊಸ ವಿಷಯಗಳನ್ನು ತಿಳಿದುಕೊಂಡ್ರಿ ಅಂತ ನಾನು ಭಾವಿಸ್ತೀನಿ. ಇನ್ನು ದಸರಾದ ಯಾವ ಆನೆ ನಿಮಗೆ ಅಚ್ಚುಮೆಚ್ಚು ಎಂದು ಕಮೆಂಟ್ ಮಾಡಿ. ಹಾಗೂ ವಿಡಿಯೋ ನಿಮಗೆ ಇಷ್ಟವಾದರೆ ವಿಡಿಯೋಗೆ ಲೈಕ್ ಮಾಡಿ ಮತ್ತು ಇನ್ನೂ ಅನೇಕ ಆಸಕ್ತಿಕರ ವಿಷಯಗಳಿಗಾಗಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಆನ್ ಮಾಡಿ. ವಿಡಿಯೋವನ್ನು ಕೊನೆಯವರೆಗೂ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಕಾಡೊಳಗಡೆ ಏನಾದ್ರು ಜಾಸ್ತಿ ಕಾಡಿದೆ, ನುಗ್ಗಕ್ಕಾಗ್ತಿಲ್ಲ ಅಥವಾ ಚಾರ್ಜ್ ಮಾಡ್ತಿದ್ದ ಕಾಡಾನೆ ಅಂದಾಗ ಕರ್ಕೋಗ್ತಿದ್ದ 2 ಆನೆ, ಗಜೇಂದ್ರ ಮತ್ತೆ ಅರ್ಜುನ.